ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ 2 ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ. ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ 2 ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ. ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರೀಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಸ್ಪರ್ಧಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟ್ರೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ 2 ನವೋದ್ಯಮಿಗಳಿಗೆ ರಾಷ್ಟ್ರೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಮಾ ವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSAI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲ ಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸೂಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ. ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ, ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು.
ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ. ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30ಕ್ಕೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂ ಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾ ತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟ್ರೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ. ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟ್ರವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟ್ರೀಯ ಚದುರಂಗ ದಿನಾಚರಣೆ. ಆಚರಿಸಿ, ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966ರಿಂದ ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ, ಒಂದು ದೃಷ್ಟಿ, ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ ಕೆಸಿಡಿ ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ 2 ನವೋದ್ಯಮಿಗಳು ಆಯ್ಕೆ.
ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ. ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.